ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಮಾತಾಡೋದು ಆದ್ರೆ ಲಿಟ್ರಲಿ ರೆಸಲ್ಮೇನಿಯಾ ಮುಗ್ದಾಗಿಂದನೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ನೀವು ಕೂಡ ಪ್ರತಿ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತೀರಾ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಯಾವ್ದಾದ್ರು ಒಂದು ಅಪ್ಡೇಟ್ ನ ಕೊಡಿ ಅಂತ. ಸೊ ಈಗ ಅದೇ ರೀತಿ ಒಂದು ಒಳ್ಳೆಯ ಅಪ್ಡೇಟ್ ನ ನಾನು ತಗೊಂಡು ಬಂದಿದ್ದೀನಿ ರಿಗಾರ್ಡಿಂಗ್ ನಮ್ಮ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. SW ಅವರು ಈ ತಿಂಗಳಲ್ಲಿ ಸಮ್ಮರ್ ಸ್ಲಾಮ್ ಗೆ ಒಂದು ಡಾಕ್ಯುಮೆಂಟ್ ನ ರೆಡಿ ಮಾಡ್ತಾ ಇದ್ರಂತೆ. ಅಂಡ್ ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ನೇಮು ಕೂಡ ಇದೆಯಂತೆ. ಸೊ ಇಂಟರ್ನಲ್ಲಿ ನಮ್ಮ ಸಮ್ಮರ್ ಸ್ಲಾಮ್ ಗೆ ಯಾರ್ಯಾರನ್ನ ಬುಕ್ ಮಾಡೋದು ಅಂತ WWE ಅವರು ಒಂದು ಡಾಕ್ಯುಮೆಂಟ್ ನ ರೆಡಿ ಮಾಡಿ ಅದ್ರ ಮೇಲ್ಗಡೆ ಪ್ಲಾನ್ಸ್ ಗಳನ್ನ ಮಾಡ್ತಾರಲ್ವಾ. ಸೊ ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ನೇಮು ಕೂಡ ಇತ್ತಂತೆ. ಸೊ ಇದ್ರ ಪ್ರಕಾರ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ 100% ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಸಮ್ಮರ್ ಸ್ಲಾಮ್ ಅಲ್ಲಿ ಅವರ ಒಂದು ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಮ್ಮರ್ ಸ್ಲಾಮ್ ಟೈಮಿಗೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಮಾತ್ರ ಅಲ್ಲ ಗೈಸ್, ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ನೇಮು ಕೂಡ ಸರ್ಕ್ಯುಲೇಟ್ ಆಗ್ತಾ ಇತ್ತಂತೆ. ಸೊ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ WWE ಅವರು ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದೆ. ಸೊ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಮಾಡಬೇಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಪಣ ತೊಟ್ಟಿದ್ದಾರೆ. ಸೊ ಡ್ರೂ ಮ್ಯಾಕೆಂಟೈರ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇಲ್ದಲೆ ಅದು ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ನೀವು 2 ನೈಟ್ ಇವೆಂಟ್ ನ ಮಾಡ್ತಾ ಇದ್ದೀರಾ. ಸೊ ಬಿಗ್ ಸೂಪರ್ ಸ್ಟಾರ್ಸ್ ಗಳನ್ನೆಲ್ಲರನ್ನು ಕೂಡ ನೀವು ಅಲ್ಲಿ ತಗೊಂಡು ಬರಲೇಬೇಕು. ಅದಕ್ಕೋಸ್ಕರ WWE ಅವರು ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ಈಗಾಗಲೇ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದಾರಂತೆ ಸಮ್ಮರ್ ಸ್ಲಾಮ್ ಗೆ. ಸೊ ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ಬಗ್ಗೆ ಗೊತ್ತಾಯ್ತು. ಇನ್ನು ನಮ್ಮ CM ಪಂಕ್ ಅವರ ಬಗ್ಗೆನೂ ಕೂಡ ಏನಾದ್ರೂ ಅಪ್ಡೇಟ್ ಇದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್, CM ಪಂಕ್ ಅವರು ಪ್ರಾಬಬ್ಲಿ ನಮಗೆ ಒಂದು ಮಂಡೇ ನೈಟ್ ರೋ ಎಪಿಸೋಡ್ ಅಲ್ಲಿ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ಜುಲೈ 6ನೇ ತಾರೀಕು ಮಂಡೇ ನೈಟ್ ರೋ ನಮಗೆ ಚಿಕಾಗೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಅಲ್ಲಿ WWE ಅವರು CM ಪಂಕ್ ಅವ್ರನ್ನ ಕರ್ಕೊಂಡು ಬರ್ತಾರಂತೆ. ಚಿಕಾಗೋ ನಮ್ಮ CM ಪಂಕ್ ಅವರ ಹೋಮ್ ಗ್ರೌಂಡ್. ಅಷ್ಟೊತ್ತಿಗೆ ನೈಟ್ ಆಫ್ ಚಾಂಪಿಯನ್ಸ್ ಕೂಡ ಮುಗ್ದಿರುತ್ತೆ. ಸಮ್ಮರ್ ಸ್ಲಾಮಿಗೆ ಬಿಲ್ಡ್ ಕೂಡ ಪ್ರಾರಂಭ ಆಗಿರುತ್ತೆ. ಸೊ ನಮ್ಮ CM ಪಂಕ್ ಅವ್ರನ್ನ WWE ಅವರು ಆ ಒಂದು ಪ್ಲೇಸ್ ಅಲ್ಲಿ ರಿಟರ್ನ್ ಮಾಡಿಸಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಇನ್ನು ಕೆಲವೊಂದಷ್ಟು ರೂಮರ್ಸ್ ಗಳು ಬರ್ತಿರೋದೇನಪ್ಪ ಅಂದ್ರೆ ಈಗ ರೋಮನ್ ರೈನ್ಸ್ ಅವ್ರನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ಯಾರು ಫೇಸ್ ಮಾಡ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಅಂಡ್ ಪ್ರಾಬಬ್ಲಿ ನಮ್ಮ CM ಪಂಕ್ ಅವರು ರಿಟರ್ನ್ ಆದ್ರೆ WWE ಅವರು ರಸಲ್ಮೇನಿಯಾ ರಿಮ್ಯಾಚ್ ಅಂತ ಸಮ್ಮರ್ ಸ್ಲಾಮ್ ಅಲ್ಲೇ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ನಡುವೆ ಮತ್ತೊಮ್ಮೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೇ ಪ್ಲಾನ್ ಮಾಡಬಹುದು. ಈ ಒಂದು ಡೈರೆಕ್ಷನ್ ಅಲ್ಲೂ ಕೂಡ WWE ಅವರು ಹೋಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಇನ್ನ ಆ ಕಡೆ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ನಮ್ಮ ಜೇ ಊಸೋ ಅವರು ಗೆದ್ರೆ ಅಲ್ಲಿ ಅವರು ಕೋಡಿ ರೋಡ್ಸ್ ಅವ್ರನ್ನ ಚಾಲೆಂಜ್ ಮಾಡಬಹುದು. ಅಂಡ್ ಅದರಿಂದ ಈ ಕಡೆ ರೋಮನ್ ರೈನ್ಸ್ ಅವರಿಗೆ WWE ಅವರು ಏನಾದ್ರು ಯಾರನ್ನು ಕೂಡ ಅಪೋನೆಂಟ್ ಆಗಿ ಕನ್ಸಿಡರೇ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ WWE ಅವರು CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಸಿಂಪಲ್ ಆಗಿ ಮತ್ತೊಮ್ಮೆ ಬುಕ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಸದ್ಯಕ್ಕೆ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಯಾರು ಗೆಲ್ತಾರೆ ಅಂತ ಸಿಕ್ಕಾಪಟ್ಟೆ ದೊಡ್ಡ ಕ್ವಶನ್ ಮಾರ್ಕ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಒಂದ್ ರೀತಿ ಈ ಒಂದು ಟೂರ್ನಮೆಂಟ್ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ, ನಿಜವಾಗ್ಲೂ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ. ಯಾರಾದ್ರೂ ಅನ್ಕೊಂಡಿದ್ರ ಡೊಮಿನಿಕ್ ಮಿಸ್ಟೀರಿಯೋ ಅವರು ಟೂರ್ನಮೆಂಟ್ ಅಲ್ಲಿ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರೆ ಅಂತ? ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಯಾರಾದ್ರೂ ಅನ್ಕೊಂಡಿದ್ರ ಜಿಯೋವಾನ್ ಇವಾನ್ಸ್ ಅವರು ಕ್ವಾಲಿಫೈ ಆಗ್ತಾರೆ ಅಂತ? ಆಫ್ ಕೋರ್ಸ್ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಸೊ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ ಅಲ್ಲಿ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕು ಗೈಸ್, ಯಾರು ಈ ಒಂದು ರೌಂಡ್ ನ ಗೆದ್ದು ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗ್ತಾರೆ ಅಂತ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ಅಲ್ಲಿ ಎಲಿನೈಟ್ ಹಾಗೆ ಜೇ ಊಸೋ ಅವರು ಈ ಒಂದು ಟೂರ್ನಮೆಂಟ್ ನ ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಸೊ ಇವರಿಬ್ರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ. ಅದರಲ್ಲಿ ನಮ್ಮ ಜೇ ಊಸೋ ಅವರು ನಾನು ಗೆದ್ರೆ ನೀವೆಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತೀರಾ ಅಂತ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಇಫ್ ಐ ವಿನ್ ಯು ಆಲ್ ರೈಟ್ ಅಂತ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ನಾನೇನಾದ್ರೂ ಗೆದ್ರೆ ನೀವೆಲ್ಲರೂ ಕೂಡ ಸ್ಟ್ರೈಕ್ ಮಾಡ್ಬಿಡ್ತೀರಾ ಅಂತ. ನಿಜವಾಗ್ಲೂ ಗೈಸ್, ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ಒಂದ್ ರೀತಿ ಅನ್ಪ್ರೆಡಿಕ್ಟೇಬಲ್ ಅಂತ ಅನಿಸ್ತಾ ಇದೆ. ಯಾರು ಕೂಡ ಅನ್ಕೊಂಡೇ ಇರಲಿಲ್ಲ ಈ ರೀತಿ ಅನ್ಪ್ರೆಡಿಕ್ಟೇಬಲ್ ಆಗೋಗುತ್ತೆ ಅಂತ. ಆ ಕಡೆ ಒಬಾಫೆಮಿ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಈಗ ಸೆಮಿಫೈನಲ್ ಹೊಡೆದಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನ ಈ ಕಡೆ ಜೇ ಊಸೋ ಅಥವಾ ಎಲಿನೈಟ್ ಅಥವಾ ರಾಯ್ಸ್ ಕೀಸ್ ಇವರಲ್ಲೇ ಯಾರಾದ್ರೂ ಗೆದ್ರೆ ಇವರು ಜಿಯೋವಾನ್ ಇವಾನ್ಸ್ ಅವ್ರನ್ನ ಸೆಮಿಫೈನಲ್ ಅಲ್ಲಿ ಫೇಸ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಕಿಂಗ್ ಆಫ್ ದ ರಿಂಗ್ ಯಾರಾಗ್ತಾರೆ ನಿಜವಾಗ್ಲೂ ಒಂದು ದೊಡ್ಡ ಕ್ವಶನ್ ಮಾರ್ಕ್. ನನಗಂತೂ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಆದ್ರೂ ಕೂಡ ಪ್ರೆಡಿಕ್ಟ್ ಮಾಡ್ತೀನಿ. ನೈಟ್ ಆಫ್ ಚಾಂಪಿಯನ್ಸ್ ನ ಪ್ರೆಡಿಕ್ಷನ್ ವಿಡಿಯೋದಲ್ಲಿ ನನ್ನ ಪ್ರೆಡಿಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಒಬಾಫೆಮಿ ಅವರು ಕ್ಲಿಯರ್ ಆಗಿ ಗೆಲ್ತಾರೆ ಅಂತಾನೂ ಕೂಡ ನಾವು ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಬ್ರಾಕ್ ಲೆಸ್ನರ್ ಅವರ ಇನ್ವಾಲ್ವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಬ್ರಾಕ್ ಲೆಸ್ನರ್ ಅವರು ಬಂದು ಒಬಾಫೆಮಿ ಅವ್ರನ್ನ ಕಾಸ್ಟ್ ಕೂಡ ಮಾಡಿಸಬಹುದು. ಸೊ ಒಂದ್ ರೀತಿ ಟ್ವಿಸ್ಟೆಡ್ ಆಗಿ WWE ಅವರು ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ನ ಬುಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಪ್ರಕಾರ ಏನೇನಾಗುತ್ತೆ ಈ
ಒಂದು ಟೂರ್ನಮೆಂಟ್ ನ ಯಾರು ಗೆಲ್ತಾರೆ, ಯಾರು ರೋಮನ್ ರೈನ್ಸ್ ನ ಅಥವಾ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ನಮ್ಮ ರೆಮಿಸ್ಟೀರಿಯೋ ಅವರ ಬಗ್ಗೆ ಮಾತಾಡೋದಾದ್ರೆ ರೀಸೆಂಟ್ ಆಗಿ ನಮ್ಮ ರೆಮಿಸ್ಟೀರಿಯೋ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಮೆಸ್ಸಿ ಹಾಗೆ ರೊನಾಲ್ಡೋಗೆ ಕಂಪೇರ್ ಮಾಡ್ತಾರೆ. ಅವ್ರು ಹೇಳ್ತಾರೆ ನಿಜವಾಗ್ಲೂ ಡಬ್ಲ್ಯೂ ಕಂಪನಿಯ ಮೆಸ್ಸಿ ಹಾಗೆ ರೊನಾಲ್ಡೋ ಬೇರೆ ಯಾರು ಅಲ್ಲ, ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅಂತ ರೆಮಿಸ್ಟೀರಿಯೋ ಅವರು ಅಫಿಷಿಯಲ್ ಆಗಿ ಹೇಳ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಅದು ಒಂದು ರೀತಿ ನಿಜ ಅಂತಾನೆ ಹೇಳ್ಬೇಕು. ಆ ಕಡೆ ಮೆಸ್ಸಿ ಹಾಗೆ ರೊನಾಲ್ಡೋ ಅವರ ರೈವಲ್ರಿ ಹೇಗೆ ಫುಟ್ಬಾಲ್ ಅಲ್ಲಿ ಫೇಮಸ್, ಈ ಕಡೆ ಡಬ್ಲ್ಯೂ ಕಂಪನಿಯಲ್ಲೂ ಕೂಡ ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರೈವಲ್ರಿ ಫೇಮಸ್. ಇವರಿಬ್ರು ಮ್ಯಾಚ್ ಯಾವಾಗ ಆಗುತ್ತೆ ಅಂತ ನಾವು ಕಾಯ್ತಾನೆ ಇರ್ತೀವಿ. ಎಷ್ಟು ಬಾರಿ ಆದ್ರೂ ಕೂಡ ಇದನ್ನ ನೋಡ್ಬೇಕು ಅಂತ ನಾವೆಲ್ಲರೂ ಕೂಡ ಕಾಯ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ಈ ಒಂದು ಮ್ಯಾಚ್ ಒಂದು ಬಾರಿನೂ ಕೂಡ ರೆಸಲ್ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ಆಗಿಲ್ಲ. ನೋಡ್ಬೇಕು ಗೈಸ್ ಯಾವಾಗ ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ನ ಅದ್ಭುತವಾಗಿ ಬುಕ್ ಮಾಡಿ ಮೈನ್ ಇವೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಗೈಸ್ ರೆಮಿಸ್ಟೀರಿಯೋ ಅವರ ಈ ಒಂದು ಸ್ಟೇಟ್ಮೆಂಟ್ ಮೇಲೆ? ನೀವು ಕೂಡ ಒಪ್ಕೋತೀರಾ ಡಬ್ಲ್ಯೂ ಕಂಪನಿಯ ರೊನಾಲ್ಡೋ ಹಾಗೆ ಮೆಸ್ಸಿ ಬೇರೆ ಯಾರು ಅಲ್ಲ, ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅಂತ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.